ಹಾ ಹಾ ನಿನಗೆ ವರ್ಷನಾಗ ನಾವು ಇದೊಂದು ಕೊಡ್ತೇವು ಅಂತ ಹೇಳಿ ಯಾವ ಕೈಯತ್ತೆ ದಾನ ಮಾಡ್ತಾನ ಹಾ ಹಾ ಅವನಲ್ಲಿ ಪುಣ್ಯದ ಬಂಧುಗಳೇ. ಹೌದಪ್ಪ ಹೌದು. ಅವನಲ್ಲಿ ಪುಣ್ಯದ ಈ ಜಾತ್ರೆಗೆ ಎಲ್ಲಾ ಸಿದ್ಧರು ಧರ್ಮರು ಮುತ್ಯಾನ ಭೇಟಿಗೆ ಬಂದಾರ. ಹೌದು. ವರ್ಷತನ ನಮಗ ಊರಿಗೆ ಸುಖ ದುಃಖ ಇಡು ಭಗವಂತ ಅಂತ ಹೇಳಿ ನಾ ದೇವರಲ್ಲಿ ಪ್ರಾರ್ಥಿಸಿ. ಹೌದು, ಪ್ರಾರ್ಥಿಸಿ. ಎಲ್ಲಮ್ಮ ತಾಯಿಯಲ್ಲಿ ಕೂಡ ಪ್ರಾರ್ಥಿಸಿ. ಯಾಕಂದ್ರೆ ಇದು ನಮ್ಮ ಊರಿಗೆ ಯಾವುದು ಕಂಟಕ ಬರಬಾರದು. ಏನು ನಮ್ಮ ಊರಿಗೆ ಯಾವುದು ಕಂಟಕ ಬರಬಾರದು, ಕೆಟ್ಟ ಆಗಬಾರದು. ದೇವ್ರ ಕರೆಸು ಉದ್ದೇಶ ಏನದ ಅಂತ ಕೇಳಿದ್ರ ಏನು ನಮ್ಮ ಊರು ಸುಖ ಇರ್ಬೇಕು. ನಮ್ಮ ಊರು ಸುಖ ಇರ್ಬೇಕಾದ್ರ ಬರುವ ವರ್ಷದ ಇರ್ಬೇಕಾದ್ರ ದೇವ್ರಿಗೆ ಸಮಾಧಾನ ಮಾಡ್ದೇವ ಅಂದ್ರೆ ನಮಗ ದೇವ್ರ ಸಮಾಧಾನ ಮಾಡ್ತಾನ. ನಮಗ್ ಕಾಯ್ತಾನಂತ ಭರವಸೆ. ನಾವು ಎಲ್ಲಿ ದೇವ್ರಿಗೆ ಯಾಕೆ ಮಾಡ್ಬೇಕು? ನಮಗೆ ಏನ್ ಕೊಟ್ಟಾನ ದೇವ್ರ ಅಟ್ಯಾಕ ಅಂದ್ರೆ ನಿಮ್ಮನ್ನ ಹೆಡಕ್ ಮುರ್ಲಾರ್ದೆ ಬಿಡುದಿಲ್ಲ. ಹೌದೌದು. ಯಾಕವ ಏನ್ ಕೊಟ್ಟಾನ ಅಂತ ಕೇಳಿದ್ರ ಏನ್ ಕೊಟ್ಟಾನಪ್ಪ? ಹೇಳಾರ್ದಟ್ಟ ಕೊಟ್ಟಾನ. ನಿಮಗ್ ಗೊತ್ತಾಗಿಲ್ಲ. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುಳಿದು ಸೂಸುವ ಗಾಳಿಯು ನಿಮ್ಮ ದಾನ. ನಿಮ್ಮ ದಾನವನ್ನ ಉಣ್ಣು ಅಣ್ಣರನ್ನ ಹೊಗಳುವ ಪುಣ್ಯಗಳಿರ ಏನ್ ಹೇಳ್ತೀರಿ? ಏನಂದು ಕರೀಲಿ ರಾಮನಾಥ ಅಂದಾನ ಅಂದ್ರಿಪ್ಪ. ಹೀಗಂದ್ರ ಪರಮಾತ್ಮಂದೇ ದಾನದ ಎಲ್ಲ ಏನು ಮತ್ತೆ ಅವ್ಯಾನ ಕೊಟ್ಟಾನ ನನಗೆ ದೇವ್ರ ಅಂದ್ರ. ಹೌದು, ಈ ಗಾಳಿ ಕೊಟ್ಟಾನ, ಅದಕ್ಕೇನು ರೊಕ್ಕ ಕೇಳೇನು? ಯಾರ ರೊಕ್ಕ ಕೊಟ್ಟಿರಿ? ಹೌದು, ನಿಮ್ಮ ಶರೀರ ಕೊಟ್ಟಾನ, ರೊಕ್ಕ ಕೇಳೇನು? ಪರಮಾತ್ಮ ಒಳ್ಳೆ ಶರೀರ ಕೊಟ್ಟಾನ. ಹೌದು. ಯಾರು ಕೊಟ್ಟಾರ? ಅದು ಪರಮಾತ್ಮ ಕೊಟ್ಟಾನಪ್ಪ. ಏನ್ ನೀವು ತಯಾರು ಮಾಡಿರಿ? ಹಾ, ನಮ್ಮ ಕೈ ಒಳಗೆ ಏನೇನು ಇಲ್ಲ ಬಂಧುಗಳೇ. ಬರೇ ಒಂದು ಕೂದಲ ತಯಾರು ಮಾಡೋದಾಗುದು ನಿಮ್ ಕೈಲಿ. ಏನು ಸಾಧ್ಯವಾಗುವುದು ಇದೆಲ್ಲ ಪರಮಾತ್ಮ ಕೊಟ್ಟಂತ ದಾನದ. ಹೌದಪ್ಪ. ಕೊಟ್ಟಿದ್ದೆ ಅವನಿಗೆ ನಾವು ಕುಡುದು. ಹಾ ಹಾ, ಅವ ಕೊಟ್ಟಿದ್ದು ನಮಗ್ ಕುಡುದದ. ತಾವೆಲ್ಲ ಕೊಣವಾಗಿ ಗ್ರಾಮಸ್ಥರು ಹಿರಿಯರು ಗುರು ಹಿರಿಯರು ನೀವು ಬೇಡದಟ್ಟ ಪಟ್ಟಿ ಕೊಟ್ಟಿರಿಯಪ್ಪ, ಕೊಟ್ಟಾರ. ಎಲ್ಲಾರು ಪಟ್ಟಿ ಕೊಟ್ಟಿರಿ ಅಂದಾಕ್ರ ಇಂತ ಜಾತ್ರೆ ನಡೆದದ. ಹೌದು, ಹಗರ ಮಾತಲ್ಲ. ಹಗರ ಮಾತಲ್ಲ. 8 ಊರಿನ ಪಲ್ಲಕ್ಕಿ ನಮ್ಮ ಊರಿಗೆ ನಾಟಕ ಹಾಡಿಕೆ ಇವೆಲ್ಲ ನಡಿಬೇಕಾದ್ರೆ ಏನಂದ್ರೆ 2 ದಿನದಂತರ ಪ್ರಸಾದ ನಡೆದದ. ಸದಾ ಪ್ರಸಾದ ನಡೆದದ. ಯಾನು ಅಂತ ಕೇಳಿದ್ರೆ ನೀವು ಕೊಟ್ಟಂತ ದಾನಿದು. ಹೌದು, ನೀವು ಕೊಟ್ಟಂತ ದಾನ ನಾವು ಮಾಡಿ ಹಾಕುದದ. ನೀವು ಕೊಟ್ಟಂತ ದಾನ ಇವತ್ತಿನ ದಿವಸ ಮಾಡಿರಿ ಅಂತೇಳಿ ಪರೂರಿನ ಬಂದಂತ ಭಕ್ತಾದಿಗಳು, ಹೌದು, ದೂರೂರಿನಿಂದ ಬಂದಂತ ಭಕ್ತರು ಎಲ್ಲಾರು ಕೂಡಿ ಇವತ್ತಿನ ದಿವಸ ಪ್ರಸಾದ ಸೇವನೆ ಮಾಡಿ ಭಗವಂತನ ವಾಣಿ ಕೇಳಿ ನಿಮ್ಮ ಜನ್ಮ ಪವಿತ್ರ ಮಾಡ್ಕೊಳ್ಳೋದು ಬಂಧುಗಳೇ. ಬರುವ ವರ್ಷದ ತಕ ಆದ ಕಾರಣ ಇನ್ನು ಬಹಳ ಮಾತಾಡಂಗಿಲ್ರಿ ನಾವು. ಬಹಳ ಮಾತಾಡಲಾಗ ಯಾಕ್ರಿ? ಅಟ್ಟೆ ತಿಳ್ಕೊಂಡು ಬಿಡ್ಬೇಕ್ರಿ ನೀವು ಸ್ವಲ್ಪದಾಗ. ಯಾಕಂದ್ರೆ ನಾವು ಇದ್ದೂರವ್ರದೇವು. ಹೌದು. ಇವತ್ತಿನ ದಿವಸ ನಮ್ಮ ಊರಿಗೆ ಡೊಳ್ಳಿನ ಪದ ಹಾಡ್ಲಿಕ್ಕೆ ಯಾರು ಬಂದಾರ ಅಂತ ಕೇಳಿದ್ರ ಯಾರಪ್ಪ? ಬಬಲೇಶ್ವರ ತಾಲೂಕ. ಹೌದು, ನೂತನ ಬಬಲೇಶ್ವರ ತಾಲೂಕ, ವಿಜಯಪುರ ಜಿಲ್ಲಾ ನಿಡುನಿ ಗ್ರಾಮದ ಸುರೇಶ್ ಗುರುಜಿ ಅವರು. ಹೌದು, ಸುರೇಶ್ ಗುರುಜಿ ಅವರು. ಈ ಊರಿಗೆ ಅವ್ರು ಯಾವಾಗ ಬಂದಾರಿತ್ತೀರಿ ನೀವು? ಯಾವಾಗ ನಮಗೂ ಜರ ತಿಳಿತಿತ್ತಲ್ರಿಪ್ಪ ನಮಗೂ. ನಮ್ಮ ಗುರುಜಿ ಅವರೇ ಒಂದು ಮಾತು ಹೇಳಿದ್ರು ನಮಗ. ಏನ್ ಹೇಳಿದ್ರು? 2023 ಹಿಡ್ಕೊಂಡು ಅವ್ರ ಜೋಡಿ ನಮ್ಗೆ ಒಡನಾಟ ನಡೀತು. ಹೌದು. ಅವ್ರಿಗೆ ನಮ್ಮ ಹಾಡಿಕೆನು ಫುಲ್ ನಡೆದು. ಅವಾಗ ಹೇಳಿದ್ರು ನಮ್ಮ ನಿಡುನಿ ಗುರುಜಿ ಅವರು. ಏನ್ ಹೇಳಿದ್ರು? ನಿಮ್ ಊರಾಗ ಎಂದೋ ಹಿಂದಕ್ಕೆ ಗಿರ್ಮಲ್ ರಗಟೆ ಸಾವ್ಕಾರ. ಗಿರ್ಮಲ್ ರಗಟೆ ಸಾವ್ಕಾರ ಮನಿ ಒಳಗ ಹಬ್ಬ ಹಾಕಿದ್ರು. ಅವಾಗ ನಿಮ್ ಊರಿಗೆ ಬಂದವಪ್ಪ ನಾನು. ಹೌದು ಹೌದು. ನನ್ನ ಅಪೇಕ್ಷೆ ಮಾಡಿಲ್ಲ ಹಿಂಗತ್ತಿದ್ರು ಅವ್ರು. ನಾವು ಊರಿಗೆ ಹೊಳೆ ಅಪೇಕ್ಷೆ ಮಾಡಿಲ್ಲ. ಅದು ಯಾಕ ಅಂತ ಕೇಳಿದ್ರೆ ಆ ಶಬ್ದ ನನಗೆ ಕೇಳಿಕೊಂಡಾಗ ನಾನು ಕಮಿಟಿ ಅವ್ರಿಗೆ ಒಂದು ವಿನಂತಿ ಮಾಡ್ಕೊಂಡಿ. ಏನ್ ಹೇಳಿದ್ರಿ? 3 ವರ್ಷ ಆಯ್ತು ನಮ್ಮ ಊರಿಗೆ ಕರೆಸಬೇಕಂತೇಳಿ ಎಷ್ಟೋ ಭಕ್ತರ ಮನಸ್ಸಿನಾಗಿತ್ತು. ಎಷ್ಟೋ ಭಕ್ತರ ಮನಸ್ಸಿನಾಗಿ ಹಿರಿಯರನ್ನ ಕರೆಸಬೇಕು ಅನ್ನೋದು ಇತ್ತು ಕರೆ. ಆದ್ರ ಅದು ಏನಾಗ್ತದ ಅಂತ ಕೇಳಿ ಹೋದ ವರ್ಷ ಒಬ್ಬ ಬಿರ್ಸ ಭಕ್ತೆ ಗಂಟು ಬಿದ್ದ. ಏನಂದ್ಯಪ್ಪ? ನಮ್ಮ ಕಮಿಟಿ ಅವರು ಹಿರಿಯರು ಏನಂದ್ರು, ನಿಡುನಿ ದಾದವ್ರಿಗೆ ಕರ್ಸುನ ತಂದ್ರು. ಅದ್ಯಾಕಾದಿತ್ತು, ನಾ ಹೆಣ್ಣು ಹುಡುಗಿ ಮ್ಯಾಲ ತರಿಸ್ತೀನಿ ಅಂತ ಎಷ್ಟು ಖರ್ಚು ಆಗ್ತದ ಆಲೈತೆ. ಸ್ವತಃ ಸ್ವಂತ ಖರ್ಚು ಹೊತ್ಕೊಂಡು 16 ವರ್ಷ ಅವ ಭಕ್ತ ಕರೆಸದ. 16,000 ಕೊಟ್ಟು ಅವ ಭಕ್ತ ಕರೆಸದ. ಅವನಿಗೆ ಯಾರು ಏನು ಅಲ್ಲಕ್ ಬರುದಿಲ್ಲ. ಯಾಕಂದ್ರೆ ದುಡ್ಡು ಅವನದವಲ್ಲ. ಹೌದು, ರೊಕ್ಕ ಕೊಟ್ಟವ ಕರ್ಸ್ಯಾನ. ಅವ ಹಂಗ ಮಾಸ್ತರ ನಿಮ್ಮ ತಿಂಡಿ ನೋಡವಿದ್ದವ. ಬ್ಯಾಳಿ ತಿಂಡಿ ನೋಡ್ತಿದ್ದ. ಹಂಗೇನ್ ಇರುದಿಲ್ಲ. ಯಾಕಂದ್ರೆ ಅಂತ ಮ್ಯಾಲ ಕರೆಸಿ ಹಾರಿಕೆ ಮಾಡಿದ್ರು. ನಿಮ್ಮ ಚಟ್ಟಿ ಜಾತ್ರೆಗೆ ಯಾರಾಯ್ತು ಮತ್ತ ನಮ್ ಗುರುಜಿ ಅವ್ರ ಕಿವಿ ಮ್ಯಾಗ ಇಟ್ರು. ಏನ್ರಿ ದಾದವ್ರ ಇಂತ ನಮ್ಮ ಊರಿಗೆ ಕಾರ್ಯಕ್ರಮದ ಮಾಸಿದ ಬರವದಾನ, ನೀವು ಬರ್ಬೇಕಂದಾಗ ಏನಂದ್ರು? ಬರೋಣ್ರಿ ಒಂದು ಡೇಟ್ ಹೇಳ್ರಿ ತಂದಿದ್ರು ಅವ್ರು. ಹೌದಪ್ಪ. ಕೂಡಲೇ ಮುಂದೆ ಮಾಸಿದಪ್ಪ ಬಂದ್ ಕೂಡಲೇ ಅವಾಗಾದ್ರೂ ಕೂಡ ಒಂದ್ ಸ್ವಲ್ಪ ಟೈಮಿಂಗ್ ವ್ಯಸ್ತ ಆಗಿ. ಹೌದು, ಮತ್ತು ನಮ್ಮ ಟೈಮಿಂಗ್ ಕಳಿತು. ಅವಾಗ ಅವ್ರ ಟೈಮ್ ಕಳಿತು. ಈಗ ಮತ್ತೆ ಇದು ಜಾತ್ರೆಗೆ ಹೌದು ಅವರು ಈ ಸದ್ಯ 70 ವರ್ಷ. ಅವ್ರು ಯಾರಪ್ಪ ಅಂದ್ರೆ ಮನವಿ ಮಾರಾದ್ರ ಗಡಿ ಇರಿ ಅವ್ರು. ಹೌದು, ಮನವಿ ಮಾರಾದ್ರ ಗಡಿ ಅಂದ್ರೆ ನಮ್ಮ ಗುರುಗಳು. ಹೌದು, ನಮ್ಮ ಗುರುಗಳು ಮನವಿ ಮಂದ್ಕೊಂಡು ಮುಚ್ಚವ್ರು ಜೊತೆಗೂಡಿ ಹಾಡದಂತ ಹಿರಿಯರವ್ರು. ಹಿರಿಯರು 70 ವರ್ಷ ವಯಸ್ಸಾಗಿ ಅವ್ರು ನೋಡ್ರಿ ಶರೀರ ಹೆಂಗದಿನ, ಸೂರ್ಯ ಹೆಂಗ ನೋಡ್ರಿ, ಸ್ವರ ಹೆಂಗದ ನೋಡ್ರಿ. ಮತ್ತ ಅವ್ರ ಜೊತೆಗೂಡಿನೇ ಒಂದು ಗಡಿ ಅದಿನ ನಮ್ಮಲ್ಲಿ.
ಯಾವದದು? ಅದು ಈಗ ನೂತನ ಚಡಿಚಣ ತಾಲೂಕು ಜಿಗಜೇವಣಿ. ಜಿಗಜೇವಾಣಿಯ ಮಧುವಣ ಮುತ್ತನ ಚೊಚ್ಚಲ ಮಗ. ಜಿಗಜೇವಣಿ ಮಧುವಣ ಮಹಾರಾಜರು ಸುಧಾ ನಮ್ಮ ಜಾತ್ರೆಗೆ ಪ್ರತಿ ಸಲ ಬರ್ತಾರಪ್ಪ. ಈ ಸಲ ಅವ್ರು ಜಿಗಜೇವಣಿ ಮಧುವಣ ಮಹಾರಾಜರು ಬಂದಾರ. ಅವ್ರ ಕೈಲೇನು ಒಂದು ಪದ್ಯ ಹಾಡ್ಸುದ. ಈಗ ಹಾಡ್ಸುದಪ್ಪ ಅವ್ರ ಕೈಲಿ ಹಾಡ್ಸುದ. ನೀವೆಲ್ಲಾರು ಕೂಡ್ರಿ. ಗುರುಜಿ ಅವ್ರು ಬಂದಾರ ಇವತ್ತ. ಹೌದು. ಪಂಡಿತರು ಜ್ಞಾನಿಗಳದಾರ. ಪಂಡಿತರದಾರ, ಜ್ಞಾನಿಗಳದಾರ. ಅವ್ರ ವಾಣಿ ನೀವು ಎಲ್ಲಾರು ಕೇಳುದದ. ಇವತ್ ನಮ್ಮ ಸಣ್ಣ ಮ್ಯಾಳದ ಮಗಲಾಗ ನಮ್ಮ ಊರಾಗ ಒಂದ್ ಮಗಲಾಗ ಇರ್ಲಿ ಅಂತ ಹೇಳಿ. ಹೌದು. ನಮಗೂ ಏನು ಆಟ ನಾಟಕ ಓಡಾಡಿ ಬ್ಯಾಸರ ಆಗ್ಯದ. ಯಾಕಂದ್ರೆ ಇದ್ದು ಮನ್ಯಾಗಿನ ಊರಿನ ಹೋಳಿಗೆ ಯಾವಾಗ ಬಿ ಇರ್ತದಲ್ಲ. ಬೀರೂನ್ ಹೋಳಿಗೆ ಬಹಳ ಅಪುಪ್ರ ಇರ್ತದ. ಬಹಳ ರುಚಿ ಆಗ್ತದ ಅದು. ಆದ್ರೆ ಹೂರ್ದಿಲಿಕ್ಕೆ ಬಿಡಲಾಕ ತಿನ್ನುದೇ ಯಾಕಂದ್ರೆ ಚಲೋ ಆಗ್ತದ ಅದು. ಯಾವಾಗ ನಡಬಾರ್ಕ್ ಬಂದಿರ್ತದ ಅದು ಬತ್ತ ತಿಳ್ಕೊಂಡು ಬೀರೂನ್ ಹೋಳಿಗೆ. ಬತ್ತ ಅಂದ್ರ ಆ ಹುಡುಗರು ಮನ್ಯಾಗ ನನಗಿಟ್ಟು ನಿನಗಿಟ್ಟು ಅದೆಲ್ಲ ಹಾಗೆ ಹೋಗ್ಬಿಡ್ತದ. ಅಟ್ಟ ಅಪೂಪರ್ಲೆ ತಿಂತಾರಪ್ಪ ಅದನ್ನ. ಹಂಗ ನಮ್ಮ ಅಪೂಪರ ಆಗಿ ನಮ್ಮ ದಿವಸ ನಿಡೋಣಿದು. ಹಿರಿ ಕಲಾವಂತರಪ್ಪ ಗುರೂಜಿ ಅವರು ಬಂದಾರ. ಯಾಕಂದ್ರೆ ಇದು ಅಂತೂ ಹೋಳಿಗೆ ನಿಮಗೆ ಎಷ್ಟು ಉಂಡ್ರು ಕಮ್ಮಿನೇ ಅದ. ಅದಕ್ಕ ಇವತ್ತಿನ ಹೊಸ ಮಾತಾ ಹೊಸ ನುಡಿ ಕೇಳೋದ ಅವ್ರ ವಾಣಿಗನ್ನ ಇವತ್ತಿನ ದಿವಸ ಕೇಳುನು. ಏನಾರ ವಿಷಯ ಇಡ್ತಾರದವರು ಸಮಯ ಆಗ್ತದ ಅಂತ ಮಾಡಿದ್ದೆವು ಕೂಡ. ಯಾಕ ಸಮಯ ಒಟ್ಟೆ 4 ಗಂಟೆ ತನ ಅಷ್ಟೇ ಅದ. ಮುಂದೆ ನುಡಿ ಆಗೋ ಕಾರ್ಯಕ್ರಮ ಚಲೋ ಅದ. ನುಡಿ ಭೇಟಿ ಕರಿ ಪ್ರಸಾದ್ ನಡೀತದ. ಅದಕ್ಕೆ ವಿಷಯ ತಾವ್ ಎಲ್ಲಾರು ಯಾರು ಒಬ್ರು ಹಿರಿಯರು ಬಲ್ಲವರು ಇಂತ ವಿಷಯ ನಡೆಸ್ರಿಪ್ಪ ಅಂದ್ರೆ ವಿಷಯ ಇಡ್ಲಾಕ್ ಬರ್ತದ. ಇಲ್ಲ ಅವ್ರು ದಾದವ್ರೇ ಇಡ್ತಾರ. ಇಡ್ಲಿ ಅಂದ್ರೆ ಆ ಕಡೆ ದಾದವ್ರಿ ಹಂಗೇನ ಖರೀದಾಲ ಮಾತ ಹೇಳ್ಬೇಕು. ದೈವದವ್ರು ಬಂದು ಕೂಡ್ಲಾಕ್ ಬರ್ತೈತಿ. ಹೇಳ್ರಿ ಸೌಕಾರ ಯಾವ್ದು ಇಡೋಣ್ರಿ? ಯಾವ್ದು ಬರೀ ಇಡುದು ಎತ್ ಹೇಳ್ರಿ ನಾವು ಇಡ್ತೇವು. ಇದಕ್ಕೆ ನಿಮ್ಗೆ ಗೊತ್ತಿದ್ರೆ ನೀವೇ ಹೇಳ್ಬಿಡ್ರಿ. ನಮ್ಮನ್ನ ಕೇಳಿ ನೀವ್ ಹೆಂಗ್ ಹೇಳ್ತೀರಿ? ಅನ್ನದಾನ ಅಥವಾ ವಿದ್ಯಾದಾನ? ಇನ್ನ ಒಂದು ನೀ ಹೇಳು ಸಾಕಲ್ಲ. ಮತ್ತೆ ವಿನ ಮತ್ತೊಂದು ಬೇರೆ. ಇರ್ಲಿ ಬಂಧುಗಳೇ, ನಮ್ಮ ಕಮಿಟಿ ಹಿರಿಯರು ಏನಂತಾರ ಅಂತ ಕೇಳಿದ್ರೆ ಅನ್ನದಾನ ಶ್ರೇಷ್ಠ ಏನು ವಿದ್ಯಾದಾನ ಶ್ರೇಷ್ಠ. ಹೌದಲ್ಲ. ಅನ್ನದಾನ ಮತ್ತು ವಿದ್ಯಾದಾನ ಇವು 2 ವಿಷಯ ಇರುತ್ತಾರೆ. ಈ 2 ವಿಷಯ ಇರ್ಲಿ. ಇನ್ನೊಂದೇನು ನಮಗ ಅಪೇಕ್ಷಾ ಶ್ರೇಷ್ಠ ಏನು ನಿರಪೇಕ್ಷ ಶ್ರೇಷ್ಠ. ಒಂದು ಅಪೇಕ್ಷಾ ಶ್ರೇಷ್ಠ ನಿರಪೇಕ್ಷ ಶ್ರೇಷ್ಠ ಒಂದು ವಿಷಯ. ಒಂದು ಅನ್ನದಾನ ಶ್ರೇಷ್ಠ ವಿದ್ಯಾದಾನ ಶ್ರೇಷ್ಠ ಅನ್ನೋ ಒಂದು ವಿಷಯ. ಇದ್ರೊಳಗೆ ಎಲ್ಲ 2 ಯಾವ ಚೇಸ್ ಮಾಡಿ ಯಾವ್ದು ಬೆಕ್ಕಾದವ್ರು ಹಿರಿಯರು ಇಟ್ಟಾರ. ನಮ್ಮ ಹಿರಿಯರು ಇಟ್ಟಂತೆ ನಮ್ಮ ದಾದವರು ಹಿರಿಯರ್ ಅದಾರ. ಅವ್ರ ಕಡೆ ಹೋಲಿದು ಒಂದು ಪಾಲ ಅವ್ರ ಆಯ್ಕೆ ಮಾಡ್ಕೊಂಡು ತಮಗ್ ತಕ್ಕಂಗೆ ತಮಗ್ ಹೆಂಗ ಅವ್ರ ವಯಸ್ಸಕ್ಕ ಅವ್ರ ಜ್ಞಾನಕ್ಕ ತಕ್ಕಂಗ ಒಂದು ವಿಷಯ ಹಿಡ್ಕೊಂಡು ನಮಗೊಂದು ವಿಷಯ ಅವ್ರು ಬಿಡ್ತಾರ. ಮುಂದಿನ ಪಾಳ್ಯಕ್ಕ ಅದೇ ಪ್ರಕಾರ ನೀವು ಎಲ್ಲಾರು ಕೂಡಿಕೊಂಡ ಡೊಳ್ಳಿನ ಪದ ತಾವೆಲ್ಲ ಶಾಂತಿ ಸಮಾಧಾನದಿಂದ ಆ ಕಡೆ ಬಿಸಲಾಗದು ನಿತ್ತವ್ರು ಸ್ವಲ್ಪ ಸ್ಟೇಜ್ ಅದ ಮಂಟಪದಾಗ ಬರೀ ಕಡೆ ಎಲ್ಲರೂ ಹಾಸ್ಯಾರ ಉಗ್ರ ಭಾಳ ಅದ. ಬ್ಯಾಸಿಗೆ ಉಗಾದಿ ಬಿಸಿಲದ. ಹೌದು. ತಾವೆಲ್ಲಾರು ಸ್ವಲ್ಪ ಶಾಂತಿದಿಂದ ಕೂತ್ ಕಾಪಾಡ್ರಿ. ಇದ್ರ ಭಾವ ಇದ್ರ ಅನುಭವ ಗೊತ್ತಾಗ್ತದ ಅನ್ನುವಂತ ಮಾತನ್ನ ಹೇಳುತ್ತಾ ನಮ್ ಗುರುಜಿಯವ್ರ ವಿಷಯ ಹಿಡ್ಕೊಂಡ್ ಬಿಡ್ತಾರ. ಈಗ ಆಮೇಲೆ ನಾವು ಮಾತಾಡಕ್ ಬರ್ತದ. ಯಾಕಂದ್ರೆ ಅವ್ರು ಭಾಳ ದೌಡ್ ಸಂದ ಮುಗಿಸಿದ್ರಿ. ಯಾಕಂದ್ರ ಯಾರು ಮಂದಿನೇ ಇಲ್ಲ ಇಲ್ರಿ ಅಂತ ಹೇಳಿ ಕಿಶಿಂದ ಅವ್ರು ಸ್ವಲ್ಪ ದೌಡ್ ಮುಗಿಸ್ಯಾರ. ನೀವ್ ಈಗ ಬಂದಾರ್ತಿ ತಾಯಿಂದ ಎಲ್ಲ ಬರ್ತಾರ. ಸಮಯದ ಹಿಂಗೆಲ್ಲಾರು ಕೂಡಿ ಶಾಂತಿ ಕೂತ ಕಾಪಾಡಿ ಈಗ ಒಂದು 5 ನುಡಿ ಖ್ಯಾಲಿ ಹಾಡಿ ಹಂಗೆ ಯಾರು ಮಹಾಪ್ರಸಾದ ಮಾಡೋರು ಹಂಗೆ ಪ್ರಸಾದ ಮಾಡ್ರಿ. ಪ್ರಸಾದ ಅಂತೂ ಚಾಲೂನೇ ಐತಿ. ಅದಕ್ಕೆ ದಯವಿಟ್ಟು ಪ್ರಸಾದ ಮಾಡ್ರಿ, ಶಾಂತ ಕೂತ್ ಹಾಡಿಕೆ ಕೇಳ್ರಿ ಅನ್ನೋಂತ ಮಾತನ್ನು ಹೇಳುತ್ತಾ ಯಥಾ ಪ್ರಕಾರ ಈಗ ನಮ್ಮ ಕಮಿಟಿಯವರು 2 ವಿಷಯ ಇಟ್ಟಿದಾರ. ನಮಗೊಂದು ಪೇಟ ಮತ್ತು ಶಾಲಾ ಸನ್ಮಾನ ಮಾಡಿದಾರ. ಹೌದು. ನಮ್ಮ ಕೊಣಬಾಗಿ ಗ್ರಾಮದ ಗುರು ಹಿರಿಯರಿಗೂ ಹೌದು ನಮ್ಮ ಊರ ಹೆಸರ ಜಗತ್ತದೊಳಗೆ ಬೆಳಿಬೇಕಾದ್ರೆ ಅದಕ್ಕೂ ನೀವೇ ಕಾರಣ. ಕಾರಣ. ಯಾಕಂದ್ರೆ ಅದಕ್ಕೆಲ್ಲ ನೀವು ಪ್ರಸ್ತಾವ ಮಾಡ್ತಿರ್ಲ. ಪ್ರಸ್ತಾವ ಮಾಡಿ ನಮ್ಮ ಮ್ಯಾಳ
ದೊಡ್ಡದು ಮಾಡ್ರಿ, ಜಗತ್ತದೊಳಗೆ ಬೆಳೆಸಿರಿ. ಹೌದು. ಯಾಕಂದ್ರೆ ನಾವು ನಮ್ಮ ಊರ ಹೆಸರು ಮುಂದಿನ ತಾಲೂಕಾ ಜಿಲ್ಲಾದಾಗ ಹೋಗಿ ಹೇಳ್ಬೇಕಂದ್ರೆ ನಾವು ಸರ್ವಸಾಧಾರಣವಾಗಿ 25 ವರ್ಷದಾಗ ಹಾ 10 ಜಿಲ್ಲಾರೇ ತಿರುಗುತ್ತೇವ್ರಿ. 10 ಜಿಲ್ಲಾ ವರ್ಷದೊಳಗ ವರ್ಷದಾಗ ಒಂದ್ 10 ಜಿಲ್ಲಾದೇ ತಿರುಗಿ ಹಾಡಿಕೆ ಮಾಡಿ ಬರ್ತೇವು. ಹೌದು. ಮತ್ತ 10 ಜಿಲ್ಲಾದಾಗ ತಿರುಗಿ ಹಾಡಿಕೆ ಮಾಡ್ಬೇಕಾದ್ರೆ ನೀವು ಎಲ್ಲರೂ ಬೆಳೆಸಿದಂತ ಕೂಸು ನಾವು. ಹೌದು, ನಿಮ್ಮ ಕೈಯಾರ ಕೂಸುಗಳು. ನೀವೆಲ್ಲ ಬೆಳೆಸಿರಿ. ನಮ್ಮೂರ ಹೆಸರ ಕೀರ್ತಿ ಹೌದು ಮುಗುಲ್ತನ ಬೆಳಿಲಿ. ನೀವೆಲ್ಲ ಶಾಲೆ ಹಚ್ಚಿ ಸನ್ಮಾನ ಮಾಡಿರಿ. ಯಾವಾಗಲೂ ನಿಮಗೆ ಕೃತಜ್ಞತೆಗಳನ್ನು ಹೇಳಿ ಹೌದು ಅದಕ್ಕೆ ಅಮೋಘಸಿದ ಗುರು ಸೇವೆಯನ್ನು ಮಾಡಿಕೊಂಡು ಗುರುವಿನ ಕರ್ಕೊಂಡು ಮರ್ತ್ಯಲೋಕಕ್ಕೆ ಯಾವ ರೀತಿಯಿಂದ ಬಂದಾನಂತಕ್ಕಂಥದ್ದು. ಹೌದು. ಒಂದು 5 ನುಡಿ ಸುಂದರವಾದಂತ ಚಾಲನ ಹಾಡಿ ಮಾತ್ರ ನಮ್ಮ ಹಿರಿಯರಿಗೆ ಪಾಳೆ ಹೋಗ್ತದ. ಹೌದು. ನಾವೆಲ್ಲ ಹಿಂಗೆ ಭಕ್ತಿ ಪೂರ್ವಕ ಕೂತ್ಕೊಳ್ಬೇಕು. ದೈವಕ್ಕೆ ಶರಣು ಶರಣಾರ್ಥಿ.